ಬಾಂಧವರೇ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕುಮ್ಮೂರು ಆ ಕಡೆ ಅಡಿಕೆ ತೋಟ ನೋಡ್ಕೊ ಬಂದೀವಿ. ಈಗ ಏನು ಮಾಡ್ತದೆ ಅಂದರೆ ಇದು ಸೌತೆಕಾಯಿ ನನಗೆ ಕಾಣ್ತಾ ಇತ್ತು. ಇದರಲ್ಲಿ ರೋಗಗಳು ಇಲ್ಲಿ ನೋಡೋಣ. ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ನೀಟಾಗಿ ಕಾಣ್ಬೇಕು ನೋಡ. ಇದು ಡೌನಿ ಮಿಲ್ಡ್ ಅಂತ ಕೊಡುತ್ತೆ. ಪ್ಯಾಚ್ 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 ಕಲರ್ ಕಾಣ್ತದೆ ಇದ್ರಾಗೆ. ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ಬೇಕು, ಇಲ್ಲಾಂದ್ರೆ ಅಲ್ಲಿ ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಹಿಡಿ ಕರೆಕ್ಟಾಗಿ ಕಾಣ್ತದೆ. ಹಾಂ, ಈ ಪ್ಯಾಚ್ ಪ್ಯಾಚ್ ಇದೆಲ್ಲ ಡೌನಿ ಮಿಲ್ಡೋ ರೋಗ. ನೋಡಿ ಇಲ್ಲಿ ಇರ್ತದೆ. ಇಲ್ಲಿ ಈ ಡೌನಿ ಮಿಲ್ಡೋ ರೋಗ, ಇದೇ ರೋಗ ಎಲ್ಲಿರ್ತದೆ ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿ ಈ ಕಲರ್ ಒಂದೇ ಥರ ಇದೆಯಾ? ಹಿಂಗೆ ನೋಡಿ, ಇಲ್ಲಿ ಹಿಂಗೆ ಕಾಣಿದ್ರೆ ಈ ಕಲರ್ ಒಂದೇ ಥರ ಕಾಣ್ತಾ ಇತ್ತ ಈಗ. ಹೌದನ ಮಂಜು? ಈ ರೋಗ ಈ ರೋಗ ಬರೋದ ಕಾರಣ ಅಂದ್ರೆ ಇದ್ರಾಗ ಆಲ್ರೆಡಿ ಐತಿ. ಇದು ಯಾಕೆ ಹಿಂಗೆ ಆಗ್ತೈತಿ ಅಂತ ಅಂದ್ರೆ, ನೆಲ ಕೆಳಗಡೆ ನೀರು ಹಾಸೋದು, ಬೆಳಗ್ಗೆ ಬಿಸಿಲು ಬೀಳೋದು, ಅಂದ್ರೆ ತಂಪು ಆಗೋದು ಮತ್ತೆ ಬಿಸಿಲು ಬೀಳೋ ವಾತಾವರಣಕ್ಕೆ ಈ ರೋಗ ತನ್ನಷ್ಟಕ್ಕೆ ತಾನೇ ಉತ್ಪಾದನೆ ಆಗ್ತದೆ ಪ್ರಕೃತಿಯಲ್ಲಿ. ಇಂಥ ರೋಗಕ್ಕೆ ಇದಕ್ಕಾಗ್ಲಿ ನೀವು ಕಾರ್ಬನ್ ಡೈಸಿಯಂ ಬರ್ತತ್ತಲ್ಲ, ಬಾವಸ್ಟಿನ್ ಅನ್ಬಾರ್ದು, ನಾನು ಹೇಳಲ್ಲ, ಬ್ರ್ಯಾಂಡ್ ನೇಮ್ ಹೇಳಲ್ಲ. ಕಾರ್ಬನ್ ಡೈಸಿಯಂ ಬರ್ತತ್ತಲ್ಲ 50 ಅದು WP ಇರೋದು, ಅದನ್ನ ನೀವು ತಗೊಂಡು 1 ಲೀಟರ್ ನೀರಿಗೆ 2 ರಿಂದ 3 ಗ್ರಾಮ್ ಹಾಕ್ಕೊಂಡು ಇದಕ್ಕೆ ಹಿಡಿದ್ರೆ ಕಂಟ್ರೋಲಿಗೆ ಬರ್ತದೆ. ಇದಕ್ಕೆ ಒಳ್ಳೆ ಕೆಲಸ ಮಾಡ್ತದೆ ಅದು ಕಾರ್ಬನ್ ಡೈಸಿಯಮ್. ಇದಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ತಗೊಳ್ಬೇಕು. ಅದು ಇದಕ್ಕೆ ಒಳ್ಳೆ ಕೆಲಸ ಮಾಡ್ತದೆ. ಅಂದ್ರೆ ಅದು ಶಿಲೀಂಧ್ರನಾಶಕನ ಬಿಟ್ಟು ಮಾಡು. ಅದು ಶಿಲೀಂಧ್ರನಾಶಕ, ಇದು ಶಿಲೀಂಧ್ರನಾಶಕ. ಆದರೆ ಇದು ಕಾರ್ಬನ್ ಡೈಸಿಯಮ್ ಒಳ್ಳೇದು, ಇದಕ್ಕೆ COC ಒಳ್ಳೇದು. ಈಗ ರಂಗೋಲಿ ಹುಳ ಐತಿ, ಇಲ್ಲಿ ಕಾಣ್ತತಾ ವಿಡಿಯೋದಾಗ ಕಾಣ್ತಲ್ಲ ನೋಡೋರಿಗೆ, ಅವ್ರಿಗೆ ಅನುಕೂಲ ಆಗಲಿ ಅಂತ ನೋಡಿ ರಂಗೋಲಿ ಹುಳ ಇದು. ಈ ರಂಗೋಲಿ ಹುಳ ಅಂತ ಅಂದ್ರೆ ವೈಟ್ ಜಿಟ್ಟೆ, ಅದು ಸಣ್ಣಕ್ಕೆ ಇರ್ತತಿ ಇದ್ರ ಒಳಗಡೆ. ಹೌದಾ? ಅದು ಎಲ್ಲಿ ಇರ್ತತೆ? ಅಡಿಕೆ ಗಿಡದಲ್ಲಿ ಇಲ್ಲಿ ಬಲೆ ತರ ಕಟ್ಕೊಂಡಿರೋದು ನೋಡಿದ. ಇಲ್ಲೇ ಬಾಲ್ ಕರೆಕ್ಟ್, ಇಲ್ಲೇ ಬಾಲ್ ನೋಡಿ, ಇಲ್ಲಿರೋದಕ್ಕೆ ಇಲ್ಲೇ ಐತಿ, ಇಲ್ಲಿ ಕಾಣುತ್ತೆ ನೋಡಿ. ಇದೇ ಜಿಟ್ಟೆ ಇದು. ಹೌದಾ? ವೈಟ್ ಫ್ಲೇ ಅಂತ ಕರಿತೀವಿ. ಈ ವೈಟ್ ಫ್ಲೇ ಇರೋದು ಏನ್ ಮಾಡತ್ತೆ, ಇಲ್ಲಿ ಹಿಂಗೆ ಕಟ್ಕೊಳ್ತದೆ. ಬಹಳ ದಿನ ಹೋದ್ರೆ ಇದೇ ಫಂಗಸ್ ಕಪ್ಪು ತರ ಆಗ್ತತೆ. ಇದೇ ಫಂಗಸ್ ಬ್ಲಾಕ್ ಫಂಗಸ್ ಆಗಿ ರೋಗಕ್ಕೆ ತುತ್ತಾಗ್ತತಿ ಈ ಗಿಡ. ಇಲ್ಲಿರೋದು ಏನಾಗೈತಿ, ಇಲ್ಲೆಲ್ಲ ಹರಿದಾಡ್ತೈತಿ ಈಗ. ಹೌದಾ? ನೀವು ಏನ್ ಮಾಡ್ತಾ ಇದ್ರಿ, ಏನಂತ ಹೆಸರು ಹೇಳಿ? ಸೋಮಶೇಖರ್ ಅವರು. ಈಗೇನ್ ಮಾಡ್ತಾ ಇದ್ರಿ, ಇದು ಒಂದು ಬೆಳೆ ಅಡಿಕೆಯಲ್ಲಿ ನೀವೇನ್ ಮಾಡಿದ್ರಿ, ವೆಜಿಟೇಬಲ್ ಬೆಳಿತಾ ಇದ್ರಿ. ಹೌದಾ? ಇದನ್ನ ಚೆನ್ನಾಗಿ ಬೆಳಿಬೇಕಂದ್ರೆ ಇದು ಸರೌಂಡಿಂಗ್ ಇರೋದು ಚೆನ್ನಾಗಿ ಇಟ್ಕೊಳ್ಬೇಕು. ಹೌದಾ? ದೇವ್ರು ಹೇಳೋದು ಅದೇ, ನಾನು ಚೆನ್ನಾಗಿರ್ಬೇಕು, ಜೊತೆಗಿದ್ದನು ಚೆನ್ನಾಗಿರ್ಬೇಕು. ಆ ದೇವ್ರ ಮಾತಿನ ಅರ್ಥ ಇದು ಅಷ್ಟನೇ ಇದೆ. ಈಗ ಇದು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಇದನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಇಲ್ಲ ಇದನ್ನ ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಇದನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಒಂದಕ್ಕೊಂದು ಲಿಂಕ್ ಐತಿ. ಬರೀ ನಾವ್ ಇದು ಒಂದಕ್ಕೆ ಔಷಧಿ ಹೊಡೆದ್ರೆ ಇದು ಹಾಳಾಗ್ತದೆ. ಆಲ್ರೆಡಿ ಇದ್ರಾಗಿರೋ ರೋಗ ಮತ್ತೆ ಈ ಕಡೆ ಬರ್ತದೆ, ಮತ್ತೆ ಅದು ಹಂಗೆ ಸೈಕಲ್ ಆಗ್ತದೆ. ಹೌದಾ? ನೋಡಿ, ಇದಕ್ಕೆ ಏನು ಹೇಳಿದೆ, ಹತೋಟಿ ಮಾಡೋದು ಹೆಂಗಂದ್ರೆ ಇಮಿಡಾ ಕ್ಲೋರಿಫೈಡ್ ಅಂತ ಬರ್ತೈತೆ. ನೀವು ಇಮಿಡಾ ಅಂತ ಅಂದ್ರೆ ಏನೋ ನಿಮ್ಮ ಭಾಷೆಯಲ್ಲಿ, ಈ ಬ್ರ್ಯಾಂಡ್ ನೇಮ್ ಹೇಳಿದ್ರೆ ನಂಗೆ ಬೇಜಾರಾಗ್ತದೆ. ಆ ಕಂಪ್ನಿ ಯಾಕೆ ಹೇಳ್ಬೇಕು ಅಂತ ಆದ್ರೂ ಹೇಳ್ತೀನಿ. ಸೋಲಮಾನ್ ಅಂತ ಬರ್ತೈತಲ್ಲ, ಅಡ್ಮೀರ್ ಅಂತ ಬರ್ತೈತಲ್ಲ, ಅದೊಂದು ಕಂಪ್ನಿ ಬ್ರ್ಯಾಂಡ್. ಪಾಪ ರೈತರಿಗೆ ಏನಾಗೈತಿ ಅಂತಂದ್ರೆ ಟೆಕ್ನಿಕಲ್ ಬಗ್ಗೆ ಹೋಗಿ ಕೇಳ್ಬೇಕು, ಯಾರು ಕೇಳಲ್ಲ. ಫಸ್ಟ್ ಅವ್ರು ಮಾರ್ಕೆಟಿಗೆ ಬಂದ್ರು, ಅದ್ರ ಮಾರ್ಕೆಟ್ ಮಾಡಿದ್ರೆ ಎಲ್ಲರ ಬಾಯಾಗ ಅದೇ ಬರಕತ್ತು. ಅದು ಮಾರ್ಕೆಟ್ ಸ್ಟ್ರಾಟಜಿ ಅದು. ಬಟ್ ಹಂಗೆ ಕೇಳ್ಬೇಕು, ಟೆಕ್ನಿಕಲ್ ಜಿಮಿಡಾ ಕ್ಲೋರಿಫೈಡ್ ಕೊಡು ಅಂತ ಕೇಳೋ ಬೇಡ ಅಂತ ಕೇಳಿದ್ರೆ ಅಂತ ತಗೊಂಡ್ರೆ ಅದು ಸಿಸ್ಟಮೆಟಿಕ್ ಇನ್ಸೆಕ್ಟಿಸೈಡ್ ಆಗಿರೋದು. ಇದ್ರ ಒಳಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಇದ್ರ ಒಳಗಡೆ ಇರೋದೆಲ್ಲ ಸಾಯ್ತೈತೆ. ಕೆಲವು ಸರಿ ಇದ್ರ ಒಳಗೆ ಇರ್ತವೆ, ಅದೇ ಜಿಟ್ಟು ಇದ್ರ ಒಳಗಡೆ ಇರ್ತದೆ. ನೀವು ರಂಗೋಲಿ ಹುಳ ಅಂತೀರಿ, ನಾವು ವೈಟ್ ಫ್ಲೈ ಅಂತ ಇಂಗ್ಲೀಷಲ್ಲಿ, ಅದು ಅಷ್ಟೇ. ಹೌದಾ? ಒಂದಕ್ಕೊಂದು ರಿಲೇಟೆಡ್ ಇರೋ ಕಾನ್ಸೆಪ್ಟ್ ಏನಿಲ್ಲ. ಕಾರ್ಬನ್ ಡೈಸಿಯಮ್ ನೆಕ್ಸ್ಟ್ ಇದಕ್ಕೆ ಎಲೆ ಹಿಂಗೈತಲ್ಲ, ಇಲ್ಲಿ ಕೆಳಗಡೆ ಹುಳ ಇತ್ತಪ್ಪ, ಇಲ್ಲಿ ಏನಾದ್ರೂ ಇದೆ ಸ್ಪ್ರೆಡರ್ ಆಕ್ಟಿವೇಟರ್ ಗಮ್ ಸಿಲಿಕಾನ ಹಾಕೊಂಬ, ಕಡಿ ನೀರು ಹಾಕೊಂಬಾರ್ದು. ಈ 3 ಹಾಕೊಂಡು ಹೊಡೆದ್ರೆ ರೋಗ, ಇದ್ರ ಹುಳ, ರಸ ಇರೋ ಕೀಟಗಳು, ಹುಳ ಅವೆಲ್ಲವೂ ಕೂಡ ಹತೋಟಿ ಬರ್ತದೆ. ಅದನ್ನೇ ಇದಕ್ಕೆ ಹಿಡಿದ್ರೆ ಇದು ಹತೋಟಿ ಬರ್ತದೆ. ಇದಕ್ಕೆ ಏನಾದ್ರೂ ಒಂದು ಟಾನಿಕ್ ಏನಾದ್ರೂ ಹಾಕ್ಯಂದು ಹೊಡೆದ್ರೆ ಅದೇನಾಗ್ತೈತಿ, ಅವಾಗ ಇದು ಗಿಡನೂ ಇಂಪ್ರೂವ್ಮೆಂಟ್ ಆಗ್ತೈತಿ, ಇದು ಕಾಯಿ ಸೈಜು ಚೆನ್ನಾಗಿ ಬರ್ತೈತೆ. ನೀವು ಇನ್ನೊಂದು ಏನು ಹೇಳ್ಬೋದು ಅಂತಂದ್ರೆ, ಶುಂಠಿ ಕೀಳ್ತಿರಲ್ಲಪ್ಪ, ಶುಂಠಿ ಕಿತ್ತಾಗೆ ಭಾಳ ಜನ ಔಟನ್ ಇಲ್ಲ ಅಂತ ಬಿಟ್ಟು ಹೋಗ್ತಾರೆ. ಯಾಕೆ ಹೇಳಿ? ನಾನೇನು ವಿಶೇಷವಾಗಿ ಹೇಳಲ್ಲ ಮರ್ಯ, ನಾನು ತಿಳ್ಕೊಂಡಿದ್ದು, ನೋಡಿದ್ದು, ಅನುಭವ ಆಗಿದ್ದು ನಿಮಗೆ ಹೇಳಕತ್ತೀನಿ ಅಷ್ಟ. ಯಾಕೆ ಬಿಟ್ಟು ಹೋಗ್ತಾರಂದ್ರೆ, ಔಟನ್ ಬರ್ಬೇಕಂದ್ರೆ ಸಮತೋಲನ ಆಹಾರ ಶುಂಠಿ ಸಿಕ್ಕಿಲ್ಲ ಅಂತ ಅರ್ಥ. ಒಂದು ಸಿಕ್ಕಿಲ್ಲ ಭೂಮಿಯಾಗಿಲ್ಲ, ನೀವು ಕೊಟ್ಟಿಲ್ಲ ಅಂತ ಅರ್ಥ. ಅದಕ್ಕೆ ಅದು ಕ್ವಾಲಿಟಿ ಅಷ್ಟಿರಲ್ಲ, ತೂಕ ಜಾಸ್ತಿ ಇರಲ್ಲ. ಈಗ ಅಡಿಕೆ ಗಿಡ ಹೇಳ್ತಾರೆ, ನಿಮ್ಮ ಕಾಗಿನಲ್ಲಿ ಈ ಕಡೆ ಏನು ಭಾಗದಲ್ಲಿದ್ದಲ್ಲ, ನನ್ನ ಅಂಗಡಿ ರೈತರು ಬಂದಾಗ ಅವ್ರು ಹೇಳ್ತಾರೆ ಕಾಯಿ ತೂಕನೇ ಇರಲ್ಲ ಅಂತ ಹೇಳ್ತಾರೆ. ಒಂದ್ ಕಾಯಿ ಅಂದ್ರೆ ಒಂದ್ 30 ಗ್ರಾಮ್ ಬರ್ಬೇಕು ಆರೋಗ್ಯಕರ. ಅದು ಅಡಿಕೆ ಕಾಯಿ ನಾನು ಹೇಳೋದು. 30 ಗ್ರಾಮ್ ಬಂದಿಲ್ಲ ಅಂತಂದ್ರೆ ಸರಿಯಾಗಿ ಗೊಬ್ಬರ ಸರಿಯಾಗಿ ಗಿಡಕ್ಕೆ ಸಿಕ್ಕಿಲ್ಲ ಅಥವಾ ನೀವು ಕೊಟ್ಟಿಲ್ಲ ಅಂತ ಅರ್ಥ. ಅದು ಅದೇ ಔಟ್ ಅನ್ನೋದು. ಅಡಿಕೆ ರೀತಿಯಲ್ಲಿ ಔಟ್ ಅನ್ನ, ಶುಂಠಿದ ಔಟ್ ಅನ್ನ, ಅದಕ್ಕೆ ಬಿಟ್ಟು ಹೋಗ್ತಾರೆ. ಸಮತೋಲನ ಆಹಾರ ಕೊಡ್ಬೇಕು. ಸಾರಜನಕ, ರಂಜಕ, ಪೊಟ್ಯಾಶು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರು, ಐರನ್ನು, ಮ್ಯಾಂಗನೀಸು, ಜಿಂಕು, ಬೋರಾನು, ಇವಿಷ್ಟು ಮೇನ್ ಇಂಪಾರ್ಟೆಂಟ್ ರೋಲ್ ಇರೋ ಸಮತೋಲನದಲ್ಲಿ ಕೊಟ್ರೆ
ಔಟನ್ನು ಬರ್ತದೆ. ಇದ್ರ ಕ್ವಾಲಿಟಿ ತೂಕ ಜಾಸ್ತಿ ಬರ್ತದೆ. ಇದ್ರ ತೂಕ ಐತಲ್ಲ, ಕಾಯಿ ವೇಟ್ ಹಾಕ್ತಿರಲ್ಲ, ತೂಕ ಬರ್ಬೇಕಂದ್ರೆ ಅವನ್ನೆಲ್ಲ ಕರೆಕ್ಟಾಗಿ ಕೊಡಬೇಕು. ನೋಡಿ ಹೂ ಆಡ್ತೈತೆ, ಇಂಥ ಟೈಮಲ್ಲಿ ಹೂ ಚೆನ್ನಾಗಿ ಕಚ್ಕೊಳ್ಬೇಕು ಅಂತ ಅಂದರೆ ಇದಕ್ಕೆ ಪೊಟ್ಯಾಶ್ ಕೊಡಬೇಕು, ಜಿಂಕ್ ಕೊಡಬೇಕು. ಆ ಹೂ ಆಡ್ಬೇಕಾದ್ರೆ ಭಾರಿ ಇಂಪಾರ್ಟೆಂಟ್. ಅವೆರಡು ಸತ್ತುಗಳಿಲ್ಲ ಅಂದರೆ ಇದು ಹೂವು ಸೆಟ್ಟಿಂಗ್ ಆಗಲ್ಲ, ಡ್ರಾಪ್ ಆಗ್ತಾ ಇರ್ತೈತೆ. ಇವೆಲ್ಲ ಸೂಕ್ಷ್ಮವಾಗಿ ಅಂದರೆ ತಿಳ್ಕೊಂಡು ಮಾಡೋದ್ರಿಂದ ನಿಮಗೆ ಒಂದು ಕ್ವಾಲಿಟಿ ಮತ್ತು ಇನ್ನೊಂದು ಕ್ವಾಂಟಿಟಿ, ಗುಣಮಟ್ಟ ಮತ್ತು ಅದರದ್ದು ಏನು ಗಾತ್ರ ಇದೆಯಲ್ಲ ಅದು ಚೆನ್ನಾಗಿ ಬರ್ತದೆ. ಇಲ್ಲ ಹೆಂಗೆ ಬೇಕಾದಂಗೆ ಮಾಡಿದರೆ ನೀವೇನು ಮಾಡಿರ್ತೀರ ಅದನ್ನು ತಗೊಳ್ತೀರ ಅಷ್ಟೇ. ಮತ್ತು ಇದು ಏನು ನಿಮಗೆ ಮತ್ತೆ ಏನಾದರೂ ಮಾಹಿತಿ ಬೇಕಾ ಕೇಳೋಂಥದ್ದು? ಅಡಿಕೆ ತೋಟ ಎಷ್ಟು ವರ್ಷದ ಅಂದ್ರೆ ಈಗ ಜೂನ್ ತಿಂಗಳು ಬಂದು 3 ವರ್ಷ ಆಗತ್ತೆ ನೋಡಿ. 3 ವರ್ಷ ಆದ್ರೆ ಹುಸಿಗೊಟ್ಟೆ ಬರ್ಬೇಕಾಯ್ತು. ಆಕ್ಚುಲಿ ಇದೈತಲ್ಲ ಹುಸಿಗಟ್ಟೆ ಬರ್ಬೇಕು. ನೋಡಿ ಇಲ್ಲಿ ಈ ಸೈಜ್ ಜಾಸ್ತಿ ಬಂದೈತೆ, ಹೌದಾ? ಈ ಸೈಜ್ ಇಷ್ಟು ಬಂದೈತೆ. ಇದು ಹಿಂಗೆ ಹೋಗ್ಬೇಕಿದು. ಇದು ಹಿಂಗೆ ಸೀರೆ ಗೋಪುರ ಥರ ಹೋಗತ್ತಂದ್ರೆ ಇದಕ್ಕೆ ಫುಡ್ ಕಡಿಮೆ ಆಗ್ತಾ ಇರ್ತದೆ. ಫುಡ್ ಕಡಿಮೆ ಆದಾಗ ಏನಾಗ್ತೈತಿ, ಸೀರಿಗೆ ಹೋಗ್ತೈತೆ. ಇನ್ನೊಂದು ಮತ್ತೆ ಇಷ್ಟೆಲ್ಲ ರೋಗಗಳಿತ್ತು ಅಂದರೆ ನೋಡಿ, ಇದೆಲ್ಲ ಎಲೆ ಚುಕ್ಕಿ ರೋಗ ಇದೆಲ್ಲ ನೋಡಿ, ಅದೇ ರೋಗ ಅಲ್ಲಿರೋದು ಹೇಳಿದ್ನಲ್ಲ, ಡೌನಿ ಮಿಲ್ಡ್ ಅಂತ. ಇವು ಅವೇ ರೋಗ, ಎಲೆ ಚುಕ್ಕಿ ರೋಗ ಎರಡೂ ಐತಿ. ಇದು ಈ ರೋಗ ಜಾಸ್ತಿ ಇತ್ತು ಎಲೆಗಳ ಮೇಲೆ ಅಂದರೆ ಇದು ಫುಡ್ ತಗೊಳ್ಳಲ್ಲ ಅಂದರೆ ಸೂರ್ಯನ ಬೆಳಕಿ ಎಲೆಗಳ ಮೇಲೆ ಬಿದ್ದಾಗ ಇದು ಆಹಾರ ನೀರಿನ ಮುಖಾಂತರ ಇಲ್ಲಿಗೆ ಬರ್ತೈತೆ. ಇದು ಕಾರ್ಖಾನೆ. ಈ ಕಾರ್ಖಾನೆ ಏನು ಮಾಡ್ತೈತೆ ಅಂದರೆ ಆಹಾರ ತಯಾರಿಸ್ಬಿಟ್ಟು ಮತ್ತೆ ಎಲ್ಲ ಎಲೆಗಳಿಗೆ ಸರಬರಾಜು ಮಾಡ್ತದೆ. ಇದರ ರೋಗನೇ ಇತ್ತು ಅಂತಂದರೆ ಫುಡ್ಡೇ ತಗೊಳ್ಳಲ್ಲ, ಕಡಿಮೆ ಆಗ್ತದೆ. ಅವಾಗ ನಿಮಗೆ ಈ ಗರಿ ಸುಟ್ಕೊಂತ ಹೋಗ್ತವೆ. ಇದೇ ಗರಿ ಸುಡೋದು ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಗರಿ ಸುಟ್ಟು ಹೋಗ್ತದೆ. ಇಲ್ಲಿ ಗರಿ ಸುಟ್ಟೋ ತೋರಿಸ್ತೀನಿ ನೋಡಿ ಮಂಜು, ಇದು ಕಾಣ್ತದ ನೋಡಿ, ಸುಟ್ಕೊಂತ ಹೌದಾ? ಇದು ಕೂಡ ಇಲ್ಲಿ ಈಗ ಈ ಬಿಸಿಲು ಬಿದ್ದದಕ್ಕೆ ಈ ತ್ರಿಪ್ಸ್ ಮೈಟ್ಸ್ ಹತೋಟಿ ಅಂತ ಅನ್ಕೊಳ್ತೀನಿ. ಇದು ತ್ರಿಪ್ಸ್ ಮೈಟ್ಸ್ ಇಂದಾನೇ ಆಗಿರೋದು. ಇದೆಲ್ಲ ಕಲೆ ಆಗೈತೆ ನೋಡಿ, ಹೌದಾ? ಈ ಕಲೆ ಆಗಿರೋದು. ಮತ್ತೆ ಇಲ್ಲಿ ಕಲೆ ಆಗಿಲ್ಲ, ಇದು ರೋಗ. ಇದು ನಾನು ಹೇಳಿದ್ನಲ್ಲ, ಇದ್ರಾಗ ಇದು ಫುಲ್ ಪೇಲ್ ಕಲರ್ ಆಗಿದೆ ಇದು, ಹೌದಾ? ಇದು ಆಹಾರದ ಕೊರತೆ. ಇದು ಇದರಲ್ಲಿ ಯಾವುದೇ ರೋಗ ಇಲ್ಲ, ಕಾಣುತ್ತಲ್ಲ ನಿಮಗೆ ಇಲ್ಲಿ ಶೇಡಿಂಗ್ ಆಗೈತೆ ನೋಡಿ. ಇದು ಹಳದಿ ಕಲರ್ ಕಾಣಲ್ಲ, ಇದು ರೋಗ. ಇದು ಸಾರಿ, ಅದು ಆಹಾರದ ಕೊರತೆ. ಇದು ಇಂಥವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಔಷಧಿ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ಇಳುವರಿ ಬರ್ತದೆ. ಮತ್ತೇನು ಕೇಳೋದೈತೆ? ಅದು ಮ್ಯೂಟ್ ಮಾಡಿ ಹಂಗೆ.